ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎವ್ರಿಡೇ ಕುಕ್ಕಿಂಗ್ ಮ್ಯಾಜಿಕ್. ಇವತ್ತು ಇವರಿಬ್ಬರನ್ನ ನೋಡ್ಕೊಂಡು ಕೂತ್ಕೊಂಡಿದ್ದಾಗ ಒಂದು ಯೋಚನೆ ಬಂತು. ಪ್ರೀತಿ ಯಾರ ಸ್ವತ್ತು ಅಲ್ಲ, ಆ ದೇವರ ಉಡುಗೊರೆ ಅನ್ನೋದು. ಇವತ್ತಿನ ರೆಸಿಪಿ ವೆಜ್ಜಿ ರೈಸ್ ಜೊತೆಯಲ್ಲಿ ವೆಜ್ ಕ್ರೀಮ್ ಕರಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಕಾರ್ನ್ನ ಬಿಡಿಸಿಟ್ಕೊಂಡು ಅದನ್ನು ಬೇಯಲಿಕ್ಕೆ ಇಟ್ಕೊಬೇಕು. ಸೊ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಳೋಣ. ಅದು ವಿಸಿಲ್ ಆಗುವಷ್ಟರಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೊಳ್ಳೋಣ. ಜನರು ನಾವು ಮಾತಾಡಿದ್ರೂ ಸಹ ಅದರಲ್ಲಿ ತಪ್ಪು ಹುಡುಕ್ತಾರೆ. ಅದೇ ಥರ ನಾವು ಮೌನವಾಗಿದ್ರೂ ಸಹ ನಮ್ಮನ್ನು ತಪ್ಪಾಗಿ ಚಿತ್ರಿಸ್ತಾರೆ. ಆದರೆ ನಾವು ಪ್ರೀತಿ ಮಾಡೋ ವ್ಯಕ್ತಿಗಳು ಇಲ್ಲ ನಮ್ಮನ್ನು ಪ್ರೀತಿ ಮಾಡೋ ವ್ಯಕ್ತಿಗಳು ನಮ್ಮ ಆ ಮಾತಲ್ಲಿ ಇರುವ ಒಳ ಅರ್ಥನ ತಿಳ್ಕೊತಾರೆ. ಹಾಗೆ ನಮ್ಮ ಮೌನದಲ್ಲಿರುವ ದುಃಖವನ್ನು ಸಹ ತಿಳ್ಕೊತಾರೆ. ಅದಕ್ಕೆ ಎಲ್ಲ ದೇವರುಗಳು ಆ ಪ್ರೀತಿ ಪಡೆಯೋದಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದು. ಬನ್ನಿ ಈಗ ಎಲ್ಲನೂ ಚಾಪ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಮೊದಲು ವೆಜಿ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಬಟರ್ ಹಾಕಿ ಅದು ಮೆಲ್ಟ್ ಆಗೋವರೆಗೂ ವೆಯ್ಟ್ ಮಾಡೋಣ. ಅದು ಮೆಲ್ಟ್ ಆಗಿದ ನಂತರ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಪ್ಷನಲ್, ಆಯಿಲ್ ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಸಿ ವಾಸನೆ ಹೋದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೀಟಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಬಂದ ನಂತರ ಆಗಲೇ ಚಾಪ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳು ಮತ್ತು ಬೇಯಿಸಿಟ್ಕೊಂಡಿರುವ ಕಾರ್ನ್, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡಿ. ಈಗ ಫ್ರೈ ಆಗಿದ ನಂತರ ಅದಕ್ಕೆ ಮೊದಲೇ ಕುಕ್ ಮಾಡಿಟ್ಕೊಂಡಿರುವ ರೈಸ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ಮ ವೆಜ್ಜಿ ರೈಸ್ ರೆಡಿ ಆಯಿತು. ಬನ್ನಿ ಇವಾಗ ವೆಜ್ಜಿ ಕ್ರೀಮ್ ಕರಿ ಹೇಗೆ ಮಾಡಬೇಕು ಅಂತ ನೋಡೋಣ. ಒಂದು ಕುಕ್ಕರ್ಗೆ ಬಟರ್ ಹಾಕ್ಕೊಳ್ಳಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅದು ನೀಟಾಗಿ ಕುಕ್ ಆಗೋ ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ವೆಯ್ಟ್ ಮಾಡೋಣ. ಹಸಿ ವಾಸನೆ ಹೋದ ನಂತರ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಬಿಕಾಸ್ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು ಅಂತ ಅಂದರೆ ವಿ ಶುಡ್ ಯೂಸ್ ಮೈದಾ. ಆದರೆ ಒಂದು ಕಾರಣದಿಂದ 1 ಟೇಬಲ್ ಸ್ಪೂನ್ ಮೈದಾ ಯೂಸ್ ಮಾಡೋಣ. ಈಗ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಮಶ್ರೂಮ್, ಬ್ರಾಕ್ಲಿ, ಇದರ ಜೊತೆಗೆ ನಾವಾಗಲೇ ಕುಕ್ ಮಾಡಿಟ್ಕೊಂಡಿರುವಂತಹ ಸ್ವೀಟ್ ಕಾರ್ನ್ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದಕ್ಕೆ 1 ಕಪ್ ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕಿದ ನಂತರ ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ನೀಟಾಗಿ ಕುಕ್ ಮಾಡ್ಕೊಬೇಕು. ಕುಕ್ ಮಾಡಿಕೊಂಡು ಸ್ವಲ್ಪ ಒಂದು 5-10 ಮಿನಿಟ್ಸ್ ಆದ ನಂತರ ಅದಕ್ಕೆ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಕೊಬೇಕು. ಫ್ರೆಶ್ ಕ್ರೀಮ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 to 3 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಟ್ಟರೆ ಈಗ ರೆಡಿ ಆಯಿತು ನಮ್ಮ ವೆಜ್ಜಿ ರೈಸ್ ವಿತ್ ವೆಜ್ ಕ್ರೀಮಿ ಕರಿ.